ಕ್ರಿಕೆಟು ನಾವು ಹೆಲ್ತನ್ನ ಸರಿಯಾಗಿ ಇಟ್ಕೊಳ್ಳೋಕ್ಕೆ, ಸರಿನಾ? ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಂಡು ನಾವು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಈ ಕ್ರಿಕೆಟು ಪಂದ್ಯಗಳು ಇದೆಲ್ಲ ಮಾಡೋದು. ಬಟ್ ನಮ್ಮ ಊರು, ನಮ್ಮ ಕ್ಷೇತ್ರ, ನಮ್ಮ ತಾಲೂಕು ಅಭಿವೃದ್ಧಿಗೆ ರಾಜಕೀಯ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ರಾಜಕೀಯ ಮಾಡಲೇಬೇಕು. ಯಾಕಂದರೆ ಎಲ್ಲರೂ 3 ಲಕ್ಷ ಜನ ಇರುವ ಒಂದು ಕ್ಷೇತ್ರದಲ್ಲಿ ಒಬ್ಬನಿಗೆ ಮಾತ್ರ ಓಟ್ ಹಾಕ್ತೀರಾ ಎಲ್ಲ ಸೇರಿ, ಹೌದಲ್ಲ? ಆ ಒಬ್ಬನೇ ನಿಮ್ಮ ಭವಿಷ್ಯನು ಬರೆಯೋಕ್ಕೆ ವಿಧಾನಸೌಧದಲ್ಲಿ ಹೋಗಿ ಮಾತಾಡೋದು, ಹೌದಲ್ಲ? ಈ 3 ಲಕ್ಷ ಇರೋ ಒಂದು ತಾಲೂಕಲ್ಲಿ 3 ಲಕ್ಷ ಜನರಲ್ಲಿ ಒಮ್ಮತದಿಂದ ಎಲ್ಲರೂ ಓಟ್ ಹಾಕಿ ಯಾರನ್ನ ವಿಧಾನಸೌಧ ಕಳಿಸಿರೋ ಅವನು ನಿಮ್ಮ ಪರ ವಿಧಾನಸೌಧದಲ್ಲಿ ಮಾತಾಡ್ತಾನೆ, ಹೌದಲ್ಲ? ಅದೇ ಅಲ್ಲ ನಮ್ಮ ಸರ್ಕಾರದ ಪದ್ಧತಿ. ಸರಿ, ಅಲ್ಲಿ ಹೋಗಿರೋನು ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡಿದ್ರೆ, ಜನರ ಬಗ್ಗೆ ತಾಲೂಕು ಬಗ್ಗೆ ಕಾಳಜಿ ಇಟ್ಕೊಂಡು ಮಾತಾಡೋನು ಇದ್ದಿದ್ರೆ, ಇಷ್ಟು ದೊಡ್ಡ ಡ್ಯಾಮ್ ಇದೆ, ಒಂದು ಭಾಗದಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಒಂದು ಭಾಗದಲ್ಲಿ ವ್ಯವಸಾಯಕ್ಕೆ ನೀರಿಲ್ಲ, ಹೌದಲ್ಲ? ಅದೇ 18ರಲ್ಲಿ ನಿಮ್ಮ ತೋಟಗಳೆಲ್ಲ ಒಣಗಿ, ನಿಮ್ಮ ತೋಟಗಳು, ನಿಮ್ಮ ಗಿಡಗಳು ಒಣಗಿ ನಾಶ ಆಯಿತು, ಹೌದಲ್ಲ? ಇಲ್ಲಿ ಆಳೋ ವ್ಯಕ್ತಿಗೆ ಅದು ಬುದ್ಧಿ ಇದ್ದಿದ್ರೆ ನೀರು ಎಲ್ಲಿಂದ ಬಂದು ಎಲ್ಲಿ ಸೇವ್ ಆಗಬೇಕು, ಕೆರೆ ಕಟ್ಟೆಗಳು ಹೆಂಗೆ ತುಂಬಬೇಕು, ರೈತರಿಗೆ ಹೆಂಗೆ ಸಹಕಾರ ಆಗಬೇಕು, ಕುಡಿಯೋಕ್ಕೆ ನೀರು ಹೆಂಗೆ ವ್ಯವಸ್ಥೆ ಮಾಡಬೇಕು, ಇದ್ರ ಬಗ್ಗೆ ಚಿಂತನೆ ಇರ್ತಾ ಇತ್ತು. ಅವ್ರಿಗೆ ಬರೀ ಗೆಲುವು ಗಂಟ ನಿಮ್ಮ ಜೊತೆಯಲ್ಲಿ, ಗೆದ್ದಿದ ಮೇಲೆ ತಂದೆ ಆದ ಕೆಲಸಗಳು, ಅರ್ಥ ಆಯ್ತಲ್ಲ? ಒಂದು ಮನುಷ್ಯನಿಗೆ ಎಷ್ಟೇ ಕೆಲಸ ಇದ್ದರೆ ಕೂಡ ಬೆಳಗ್ಗೆ ಎದ್ದರೆ 1 ಗಂಟೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಗೆದ್ದಿರೋ ವ್ಯಕ್ತಿಗಳು ಏನು ಮಾಡ್ತಾರೆ? ರೆಸಾರ್ಟಲ್ಲಿ ಹೋಗಿ ಚೆನ್ನಾಗಿ ಕುಡ್ಕೊಂಡು ಮಲಗಿರೋದೇ ಉದಾಹರಣೆ ಇರೋದಿಲ್ಲಿ, ಹೌದಾಗಿಲ್ವಾ? ಯಾರೋ ಸತ್ತೋಗಿರೋ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಕಮ್ಮಿ ಮಾತಾಡ್ತಾ ಇದ್ದೀನಿ, ಸರಿನಾ? ಅವ್ರಿಗೆ ರೆಸಾರ್ಟಲ್ಲಿ ಕಳೆದಿದ್ದ ಕಾಲ ಕ್ಷೇತ್ರದ ಜನರ ಮೇಲೆ ಕಳೆದಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇತ್ತು. ಸಮಯ ಎಲ್ಲಿ ಸಿಕ್ತು? ರೆಸಾರ್ಟಲ್ಲಿ ಎಣ್ಣೆ ಹೊಡ್ಕೊಂಡು ಮಜಾ ಮಾಡಿಕೊಂಡು, ಸರಿಯಲ್ಲ, ಮೋಜು ಮಸ್ತಿಯಲ್ಲಿ ಅವ್ರ ತಲೆ ಇತ್ತು. ಹಂಗಾಗಿ ಕ್ಷೇತ್ರದಲ್ಲಿ ಡ್ಯಾಮ್ ಇದೆ, ಒಂದು ಹೈವೇ ರೋಡ್ ಇದೆ, ಎಲ್ಲ ಫ್ಯಾಕ್ಟ್ರಿಗಳಿದೆಯಾ ಈ ಕ್ಷೇತ್ರದಲ್ಲಿ? 2 ಹೈವೇ ರೋಡ್ ಇದೆ. ಕರ್ನಾಟಕದಲ್ಲಿ 60% ಜನಸಂಖ್ಯೆ ಬೆಂಗಳೂರು ಕನೆಕ್ಟ್ ಆಗೋದು ಈ ರೋಡಲ್ಲೇ, ಹೌದಲ್ಲ? ಅಷ್ಟು ಇದ್ದು ಕೂಡ ಈ ನಗರ ಏನೋ ಅಭಿವೃದ್ಧಿ ಆಗಿದೆಯಾ? ಸುತ್ತಮುತ್ತ ಏನೋ ಇಂಡಸ್ಟ್ರಿಗಳು ಬಂದಿದೆಯೇನ? ಆ ಕಾರಣಕ್ಕೆ ನಮ್ಮ ಯುವಕರಿಗೆ ಏನೋ ಸಿಕ್ಕೋ ಕೂಲಿ ಕೆಲಸ ಅಕ್ಕಪಕ್ಕ ಮಾಡ್ಕೊಂಡಿರು, ಸರಿನಾ? ಹಂಗೆ ಮಾಡಿಬಿಟ್ಟವ್ರೆ. ನೀವೆಲ್ಲ ಸರಿಯಾಗಿ ನಾನು ನಿಮ್ಮ ಜೊತೆ ನಿಂತು ಕೆಲಸ ಮಾಡಿದ್ರೆ, ನಾನು 5ನೇ ಕ್ಲಾಸ್ ಓದಿರೋನು, ಎಷ್ಟು 1000 ಕೋಟಿ ಸಂಪಾದನೆ ಮಾಡಿದ್ದೀನಿ, ಸರಿನಾ? ಅಂತ ನಮ್ಮ ಯುವಕರಿಗೆ 100 ವಿಷಯಗಳಿಲ್ಲಿದೆ ಸಂಪಾದನೆ ಮಾಡೋಕ್ಕೆ, ದುಡಿಯೋಕ್ಕೆ, ಒಂದು ಇಂಡಸ್ಟ್ರಿ ಮಾಡೋಕ್ಕೆ, ಫ್ಯಾಕ್ಟ್ರಿ ಮಾಡೋಕ್ಕೆ, ಅರ್ಥ ಆಯ್ತಲ್ಲ? ಯಾಕಂದರೆ ಹೈವೇ ರೋಡ್ ಕನೆಕ್ಟ್ ಇದೆ. ಒಂದು ಇಂಡಸ್ಟ್ರಿ ಬರಬೇಕಾದ್ರೆ ಒಂದು ಊರಿಗೆ ನೀರು ಬೇಕು, ಜಮೀನು ಬೇಕು, ರೋಡ್ ಬೇಕು. ಇದು 3 ಇದ್ದರೆ ಕೆಲಸ ಮಾಡೋಕ್ಕೆ ಜನ ಸಮುದಾಯ ಬೇಕು. 4 ಇದೆ ಇಲ್ಲಿ, ಸರಿನಾ? ಎಲ್ಲ ಕೂಡ ಇದ್ದು ಏನು ಇಲ್ದಿದ್ದಂಗೆ ಇದ್ದೀವಿ ನಾವು, ಹೌದಾ ಇಲ್ವಾ? ಹೌದು ಸರ್. ಇದರಲ್ಲಿ ಇರೋರು ಎಷ್ಟು ಜನ 1 ಲಕ್ಷ 2 ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡೋರು ಇದ್ದೀರಾ? ಎಲ್ಲ 1000ಗಳು ಸಂಪಾದನೆ ಮಾಡೋರೇ ಇರೋದು, ಹೌದಲ್ಲ? ಹೌದು. ನೀವುಗಳು ಸರಿಯಾಗಿ ಕೆಲಸ ಮಾಡಿದ್ರೆ, ಸರಿನಾ? ನನಗೆ ಕೆಲವರು ಹೇಳ್ತಾರೆ ಹೊರಗಿನವರು ಅಂತ, ಸರಿಯಲ್ಲ? ಏನಂತಾರೆ? ನಮ್ಮ ತಾಲೂಕವನ್ನೆಲ್ಲ ಬೊಮ್ಮನಹಳ್ಳಿ ಬಾಬು ಆಚೆಯಿಂದ ಬಂದಿದ್ದಾನೆ, ಸರಿಯಲ್ಲ? ಆಚೆಯಿಂದ ಬಂದರೆ ಏನು, ಒಳಗಿಂದ ಬಂದರೆ ಏನು? ಕೆಲಸ ಮಾಡೋ ಯೋಗ್ಯತೆ ಇರಬೇಕು. ಕೆಲಸ ಮಾಡುವ ಯೋಗ್ಯತೆ ಇದ್ರೆ ನಾನು ಇಲ್ಲಿಂದ ಗೆದ್ದು ಹೋದ್ರೆ ಈ ಸಮುದಾಯಕ್ಕೆ ಏನು ಮಾಡಬೇಕು, ಈ ಯುವಕರ ಪಡೆಗೆ ಏನು ಮಾಡಬೇಕು, ಈ ನೀರಾವರಿ ಯೋಜನೆ ಏನು ಮಾಡಬೇಕು, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಸರಿನಾ? ಯುವಕರೆಲ್ಲ ನನ್ನ ಜೊತೆಲಿದ್ದರೆ ಖಂಡಿತ ಬದಲಾವಣೆ ಬರುತ್ತೆ. ಹಿರಿಯೂರಿನ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಗೊತ್ತಿದೆಯಾ ನಿಮಗೆ? ಎಲ್ಲ ಮಕ ನೋಡಿದೀವಪ್ಪ, ನೋಡಿ ಸಾಕಾಗಿದೆ, ಹೌದಾಗಿಲ್ವಾ? ಇದೆಯಾ? ಇಲ್ಲಪ್ಪ. ನನ್ನನ್ನು ಒಪ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ಆದ್ರೆ ಎಲ್ಲಾರ ಮನಸ್ಸಲ್ಲಿ ಏನಿದೆ? ಅಯ್ಯ, ನನ್ನ ಮಕ್ಕಳು ಬರ್ತಾರೆ, ಒತ್ತ ಬಿಟ್ಟು ಹೋಗ್ತಾರಪ್ಪ. ಅದು ಇದೆಯಾ? ಇಲ್ಲ. ಹಂಗಾಗಿ ಯುವಕರ ಪಡೆ, ಯುವಕರ ಶಕ್ತಿ, ನೀವೆಲ್ಲ ನನ್ನ ಜೊತೆಯಲ್ಲಿದ್ದರೆ ಖಂಡಿತ ನಾನು ಗೆದ್ದು ಬರ್ತೀನಿ. ನನಗೆ ಓಟ್ ಹಾಕೋರ್ಗೂ
ಆಗದಿರೋರ್ಗೂ ನಾನು MLA ಆಗ್ತೀನಿ. ನಾನು MLA ಆಗಿ ನಿಮ್ಮ ಜೊತೆಲಿದ್ದು 2 ವರ್ಷದಲ್ಲಿ ಬದಲಾವಣೆ ಮಾಡೋಣ. ಸರಿನಾ? ಯುವಕರೇ ಓಕೆನಾ? ಹೆಂಗೆ?